Dear students of BA BSc second semester, let us continue the discussion on the same topic, Kumud Pavade's thoughtful outburst on religious rites and customs in women's lives, edited by Sharmila Reji. In the earlier two sessions, we discussed many incidents that are paraphrased by Sharmila in this text. Now let us continue the last video on the same topic. See, I have made it a 10th point that Kumudtai opposed her Triratra festival. ಕುಮುದ್ ಪವಾಡೆ ಈ ಮಾಯಾಬಾಯಿಯ ತ್ರಿರಾತ್ರ ಫೆಸ್ಟಿವಲ್ನ ವಿರೋಧಿಸ್ತಾಳೆ, ಅದರ ವಿರುದ್ಧ ಆರ್ಗ್ಯುಮೆಂಟ್ ಮಾಡ್ತಾಳೆ. ಸೊ ಮಾಡಿ ಮಾಯಾಬಾಯಿನ ಬದಲಾಯಿಸೋಕ್ಕೆ ಟ್ರೈ ಮಾಡ್ತಾಳೆ. ಹೆಂಗೆ ಅವಳು ವೆದರ್ ಸಿ ವಿಲ್ ಬಿ ಸಕ್ಸಸ್ಫುಲ್, ಲೆಟ್ ಅಸ್ ಸಿ. ಮಾಯಾಬಾಯಿ ಹ್ಯಾಡ್ ಬಿಲೀವ್ಡ್ that this fasting would change him as good for the next life. See, Kumud Pavade questions Mayabai, why did she remain on fasting, begging the god for getting the same husband for the next 7 lives, and also begging the god to make her husband live for a long time. Though that fellow, her husband, had deserted her as well, he had married for the second time, and he had ill-treated her, and he made her life a tragedy, but still she remains on fasting, expecting the god ensures the long life for her husband, and also he himself should be her husband for the next 7 lives. ಅಂದರೆ ಕುಮುದ್ ಪವಾಡೆ ಮಾಯಾಬಾಯಿಯನ್ನು ಪ್ರಶ್ನೆ ಮಾಡ್ತಾಳೆ, ಅಲ್ಲ ಮಾಯಾಬಾಯಿ, ನೀನು ನಿನ್ನ ಗಂಡ ನಿನ್ನ ಮನೆ ಬಿಟ್ಟು ಓಡಿಸಿದ್ದಾನೆ, ನೀನು ಅವನ ಹತ್ರ ಜೀವನ ಮಾಡಲಾರ್ದಂಗೆ ನಿನ್ನ ಕಿರುಕುಳ ಕೊಟ್ಟಿದ್ದಾನೆ, ಇಲ್ ಟ್ರೀಟ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಸೆಕೆಂಡ್ ಮ್ಯಾರೇಜ್ ಆಗಿದ್ದಾನೆ. ಅವನ ಆರೋಗ್ಯ ಚೆನ್ನಾಗಿರಲಿ, ಭಾಳ ಕಾಲ ಅವನು ಬದುಕಲಿ, ಮತ್ತು 7 ಜನ್ಮಕ್ಕೂ ಅವನೇ ನನಗೆ ಗಂಡ ಆಗಲಿ ಅಂತ ನೀನು ತ್ರಿರಾತ್ರ ಫೆಸ್ಟಿವಲ್ ಆಚರಣೆ ಮಾಡ್ತೀಯಲ್ಲ, ಇದು ತಪ್ಪು ಅಂತ ವಾದ ಮಾಡ್ತಾಳೆ. ಆಗ ಮಾಯಾಬಾಯಿಯ ಒಂದು ಬಿಲೀಫ್ ಏನು ಗೊತ್ತಾ? ಮಾಯಾಬಾಯಿ ಬಿಲೀವ್ ಮಾಡೋದು ದ್ಯಾಟ್ ದಿಸ್ ಫಾಸ್ಟಿಂಗ್ ವುಡ್ ಚೇಂಜ್ ಹಿಮ್ ಆ್ಯಸ್ ಗುಡ್ ಫಾರ್ ದ ನೆಕ್ಸ್ಟ್ ಲೈಫ್. ಹೋಲಿ ಈ ಜೀವನದಾಗ ಅವನು ಹಿಂಗೆಲ್ಲ ನನಗೆ ಮಾಡಿದಾನ, ಸೆಕೆಂಡ್ ಮ್ಯಾರೇಜ್ ಆಗ್ಯಾನ, ಮತ್ತು ನನ್ನನ್ನು ಮನೆ ಬಿಟ್ಟು ಓಡಿಸಿದ್ದಾನೆ, ಹಂಗಂತ ಮುಂದಿನ ಜೀವನದಲ್ಲಿ ದೇವರು ಅವನನ್ನು ಒಳ್ಳೆಯವನನ್ನಾಗಿ ಮಾಡ್ತಾನೆ, ಮತ್ತೆ ನನ್ನ ಗಂಡನಾಗಿ ಮಾಡ್ತಾನೆ ಅಂತ ನಂಬಿಕೆ ಐತಿ ಅಂತಾಳೆ. ಸೊ ಕುಮುದ್ ಐ ಟ್ರೈ ಟು ಕನ್ವಿನ್ಸ್ ಅರ್ ರಾಂಗ್ ಬಿಲೀಫ್ ವಿತ್ ಅ ವಿನ್ನಿಂಗ್ ಫಾರ್ಮುಲಾ. ಆಗ ಕುಮುದ್ ಪವಾಡೆ ಯೋಚನೆ ಮಾಡ್ತಾಳೆ, ಇವಳನ್ನ ಏನಾರ ಮಾಡಿ ಈ ಒಂದು ಬಿಲೀಫ್ನ, ರಾಂಗ್ ಬಿಲೀಫ್ನ ನಾನು ರಿಮೂವ್ ಮಾಡಬೇಕು, ಇದನ್ನು ಮುರಿದಾಕಬೇಕು ಅಂತ ಹೇಳಿ ಒಂದು ವಿನ್ನಿಂಗ್ ಫಾರ್ಮುಲಾನ ಕಂಡಿಡ್ಕೊಳ್ತಾಳೆ. ಏನದು ಅಂದರೆ, ಆನ್ ದ ಡೇ ಆಫ್ ತ್ರಿರಾತ್ರ ಫಾಸ್ಟ್, ಆ ಒಂದು ತ್ರಿರಾತ್ರ ಉಪವಾಸದ ಒಂದು ದಿನ, ಒನ್ ಡೇ ಕುಮುದ್ ಎಕ್ಸ್ಪ್ಲೇನ್ಡ್, ಈ ಕುಮುದ್ ಪವಾಡೆ ಮಾಯಾಬಾಯಿಗೆ ವಿವರಣೆ ಕೊಡ್ತಾಳೆ. ಏನದು ಅಂದರೆ, that her husband's second wife also would do the same. How would it be if he would have 2 wives in the next life also? ಅವಳು ಮಾಯಾಬಾಯಿ ಒಪ್ಪಲೇಬೇಕು, ಆ ರೀತಿ ಒಂದು ಆರ್ಗ್ಯುಮೆಂಟ್ ಮಾಡ್ತಾಳೆ. ಏನದು ಅಂದರೆ, ಸರಿ ನೀನೇನೋ ನಂಬಿದೆಯಲ್ಲ, ಮುಂದಿನ ಜನ್ಮದಲ್ಲಾದರೂ ದೇವರು ಅವನನ್ನು ಒಳ್ಳೆಯವ್ನು ಮಾಡ್ತಾನೆ, ಅವಾಗ ನಾನು ಚೆನ್ನಾಗಿ ನೋಡ್ಕೊತಾನೆ, ಹಾಗಾಗಿ 7 ಜನ್ಮಕ್ಕೂ ಅವನೇ ನನ್ನ ಗಂಡ ಆಗಲಿ ಅಂತ ನೀನೇನು ನಂಬಿದೆಯಲ್ಲ, ಇದೇ ಥರ ನಂಬಿಕೆ ಇಟ್ಕೊಂಡು ಸೆಕೆಂಡ್ ವೈಫು ಕೂಡ ಇದೇ ತ್ರಿರಾತ್ರ ಫಾಸ್ಟಿಂಗ್ ಮಾಡ್ತಾಳೆ, ಅವಳು ಆ ದೇವರ ಹತ್ರ ಇದನ್ನೇ ಬೇಡ್ಕೊತಾಳೆ. ಹಾಗಾದರೆ ಈ ನಿನ್ನ ಗಂಡ ಮುಂದಿನ ಜನ್ಮದಲ್ಲೂ ಕೂಡ ಇಬ್ಬಿಬ್ಬರು ಹೆಂಡತಿಯರನ್ನು ಮದುವೆ ಆದರೆ ಹಂಗಾರೆ ನೀನೇನು ಮಾಡ್ದಂಗಾತು? ಹಂಗಾರೆ ನಿನಗೆ ಮತ್ತೆ ಹೆಂಗೆ ಒಳ್ಳೆಯ ಗಂಡ ಸಿಕ್ಕಂಗಾತು? ಸೊ ವೆನ್ ದಟ್ ಮಾಯಾಬಾಯಿ ಲಿಸನ್ ಟು ದಿಸ್ ಆರ್ಗ್ಯುಮೆಂಟ್ ಮೇಡ್ ಬೈ ಕುಮುದ್ ಪವಾಡೆ,
Mayabai started to think. Her mind is disturbed and she started to think. So many questions she got into her mind. ಯಾವಾಗ ಈ ಆರ್ಗ್ಯುಮೆಂಟನ್ನು ಕೇಳಿದ್ದು ಕುಮುದ್ ಪವಾಡೆ ಬಾಯಿಂದ ಮಾಯಾಬಾಯಿಗೆ ಆಗ ದಿಗ್ದರ್ಶನ ಆದಂಗಾಯ್ತು. ಹಲವಾರು ಪ್ರಶ್ನೆಗಳು ಅವಳ ಮೈಂಡಲ್ಲಿ ಬಂದವು. ಅವಳ ಯೋಚನೆ ಆರಂಭ ಆಯ್ತು. ಹೌದಲ್ಲ, ನಾನು ಹೆಂಗೆ ಪೂಜೆ ಮಾಡ್ತೇನೆ, ಇನ್ನೊಬ್ಬ ಹೆಂಡ್ತಿನೂ ಪೂಜೆ ಮಾಡ್ತಾಳೆ, ಹಂಗಾರೆ ಮತ್ತೆ ದೇವರು ಮುಂದಿನ ಜನ್ಮದಲ್ಲಿ ನಮಗೆ ಒಬ್ಬ ಗಂಡನಿಗೆ ಇಬ್ಬರು ಹೆಂಡ್ರಾಗ್ತೀವಿ ನಾವು, ಹೌದಲ್ಲ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. So using her state of mind, Kumud convinced how it is wrong to accept the same fellow. ಅವಳ ಆ ಸ್ಟೇಟ್ ಆಫ್ ಮೈಂಡನ್ನು ಅರ್ಥ ಮಾಡ್ಕೊಂಡಂಥ ಕುಮುದ್ ಪವಾಡೆ ಇದೇ ಒಂದು ಟೈಮಲ್ಲಿ ನಾನು ಈ ಟೈಮನ್ನು ಯೂಸ್ ಮಾಡಿ ಇವಳ ಮೈಂಡನ್ನು ಚೇಂಜ್ ಮಾಡಬೇಕು, ಇವಳ ರಾಂಗ್ ಕಾನ್ಸೆಪ್ಟನ್ನು ನಾನು ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಮಾಡಿ ಶ್ರೀ ಕುಮುದ್ ಕನ್ವಿನ್ಸ್ಡ್ ಮಾಯಾಬಾಯಿ ಹೌ ಇಟ್ ಈಸ್ ರಾಂಗ್ ಟು ಅಕ್ಸೆಪ್ಟ್ ದ ಸೇಮ್ ಫೆಲೋ. ಸೊ ಮಾಯಾಬಾಯಿನ ಕನ್ವಿನ್ಸ್ ಮಾಡಿದ್ಲು. ಹೇಗೆ ಅದೇ ಗಂಡನನ್ನು ಮತ್ತೆ ಮುಂದಿನ ಜನ್ಮದಲ್ಲಿ 7 ಜನ್ಮಕ್ಕೂ ಬಯಸೋದು, ಒಪ್ಕೊಳ್ಳೋದು ಹೆಂಗೆ ತಪ್ಪು ಅಂತ. ಯಾಕೆಂದರೆ ಈವನ್ ಆಫ್ಟರ್ ಹಿ ಹ್ಯಾಡ್ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್, ಅವನು ಒಂದು ವಿವಾಹೇತರವಾದಂಥ ಅಕ್ರಮ ಸಂಬಂಧವನ್ನು ಕೂಡ ಹೊಂದಿದಂಥವನು, ಮತ್ತು ಅವನು ಇನ್ನೊಂದು ಮದುವೆ ಆದಂಥವನು, ಇಂಥವನೇ ನನಗೆ ಮತ್ತೆ ಗಂಡ ಆಗಿ ಬರಲಿ ಅಂತ ದೇವರ ಹತ್ರ ಕೇಳ್ಕೊಳ್ಳೋದು, ಪೂಜೆ ಮಾಡೋದು ಹೆಂಗೆ ತಪ್ಪು, ಇದು ಒಂದು ರಾಂಗ್ ಬಿಲೀಫು ಅನ್ನೋದನ್ನ ಕುಮುದ್ ಪವಾಡೆ ಕನ್ವಿನ್ಸ್ ಮಾಡ್ತಾಳೆ. ಆಗ ಮಾಯಾಬಾಯಿ ಕನ್ವಿನ್ಸ್ ಆಗ್ತಾಳೆ. ಒನ್ ಡೇ ಕುಮುದ್ ತಾಯಿ ರಿಟರ್ನಿಂಗ್ ಫ್ರಮ್ ದ ಕಾಲೇಜ್ ಫೌಂಡ್ ಮಾಯಾಬಾಯಿ ವೆರಿ ಚೇಂಜ್ಡ್. ಒಂದಿನ ಕುಮುದ್ ಪವಾಡೆ ಕಾಲೇಜಿಂದ ಡ್ಯೂಟಿ ಮುಗಿಸ್ಕೊಂಡು ಬರ್ತಾಳೆ. ಬಂದ ತಕ್ಷಣ ನೋಡ್ತಾಳೆ ಮಾಯಾಬಾಯಿ ತುಂಬ ಬದಲಾದ ರೀತಿಯಲ್ಲಿದ್ದಾಳೆ ಆ್ಯಂಡ್ ಡಿಲೈಟೆಡ್, ತುಂಬಾ ಖುಷಿಯಾಗಿದ್ದಾಳೆ. ಕುಮುದ್ ತಾಯಿ ರಿಯಲಿ ಒನ್ ದ ಮೀನಿಂಗ್ಲೆಸ್ ಸೋಷಿಯಲೈಸೇಷನ್ ಆಫ್ 6 decades ಬೈ ಚೇಂಜಿಂಗ್ ಮಾಯಾಬಾಯಿ. ಈಗ ಮಾಯಾಬಾಯಿ ಬದಲಾದ್ಲು ಅಂತ ಗೊತ್ತಾಯ್ತು. ಆಗ ಕುಮುದ್ ತಾಯಿ ಅಂದರೆ ಕುಮುದ್ ಪವಾಡೆ ಅಂತೂ ನಾನು ಗೆದ್ದೆ ಅನ್ನುವ ಒಂದು ಸಂಭ್ರಮವನ್ನು ಆಚರಿಸ್ತಾಳೆ. ಏನು ಗೆಲುವು, ಯಾವ ಗೆಲುವು ಅಂದರೆ ಯಾವ ಒಂದು ಅರ್ಥಹೀನವಾದಂಥ ಈ ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕವಾದಂಥ ನಂಬಿಕೆ ಇತ್ತಲ್ಲ, ಅದು 6 decadesಗಳವರೆಗೆ ಮಾಯಾಬಾಯಿಯ ಮೈಂಡಲ್ಲಿ ಯಾರು ಕೂಡ ಅಲುಗಾಡಿಸಲು ಸಾಧ್ಯವಾಗದಂತೆ ಬೇರೂರಿತ್ತಲ್ಲ, ಅದನ್ನು ನಾನು ಇವತ್ತು ಕಿತ್ತೆಸೆಯುವಲ್ಲಿ ಯಶಸ್ವಿಯಾದೆ ಅಂತ ಕುಮುದ್ ಪವಾಡೆಗೆ ತುಂಬಾ ಒಂದು ಗೆಲುವಿನ ಸಂತೋಷ ಸಿಕ್ಕಂಗಾಗತ್ತಂತೆ. ಸೊ ನೆಕ್ಸ್ಟ್ ಪಾಯಿಂಟ್, ಡಿಸೈರ್ ಟು ಬಿ ಸೌಭಾಗ್ಯವತಿ. ದ ವುಮೆನ್ ಡಿಸೈರ್ ಟು ಡೈ ಆ್ಯಸ್ ಸೌಭಾಗ್ಯವತೀಸ್. ಈ ಸೌಭಾಗ್ಯವತಿ ಅನ್ನೋ ಒಂದು ಕಾನ್ಸೆಪ್ಟ್ ಸಮಾಜದಾಗ ಹೆಂಗೆ ಬಂದೈತಿ ಅಂದರೆ, ಸೌಭಾಗ್ಯವತಿ ಅನ್ನೋದು ಟು ಬಿ ಅ ವೈಫ್ ವಿತ್ ಆಲ್ ದ ಸ್ಟೇಟಸ್ ಆಫ್ ವೈಫ್ ಇಂಟ್ಯಾಕ್ಟ್ ಅಂತ. ಸೌಭಾಗ್ಯವತಿ ಅಂತ ಅಂದರೆ ಒಬ್ಬ ಹೆಂಡತಿ ಅಂತ ಆಗಿರ್ಬೇಕಾದ್ರೆ ಗಂಡ ಅನ್ನೋನು ಇರಬೇಕು, ಅವಳ ಕೊರಳಲ್ಲಿ ತಾಳಿ ಇರಬೇಕು, ಕಾಲುಂಗುರ ಇರಬೇಕು, ಕೈಯಲ್ಲಿ ಬಳೆ ಇರಬೇಕು, ಹೂ ಮುಡಿಬೇಕು, ಇದೆಲ್ಲ ಇದ್ದರೆ ಮಾತ್ರ ಅವಳು ಸೌಭಾಗ್ಯವತಿ. ಇದೆಲ್ಲಕ್ಕೂ ಕಳ್ಕೊಂಡದ್ದು ಯಾವಾಗ, ಒನ್ಸ್ ಹಸ್ಬೆಂಡ್ ಡೈಸ್ ಶಿ ವುಡ್ ಲೂಸ್ ಆಲ್ ದೀಸ್ ಥಿಂಗ್ಸ್, ದೆನ್ ಶಿ ಲೂಸಸ್ ದ ಸ್ಟೇಟಸ್ ಆಫ್ ಸೌಭಾಗ್ಯವತಿ ಅನ್ನೋದು ಒಂದು ಇಂಡಿಯನ್ ಸೊಸೈಟಿಯಲ್ಲಿ ಒಬ್ಬ ವೈಫ್ ಕಾನ್ಸೆಪ್ಟ್. ಸೊ ಎಲ್ಲ ಹೆಣ್ಮಕ್ಳು ಈ ಡಿಸೈರ್ ಟು ಬಿ ಸೌಭಾಗ್ಯವತಿಯರಾಗೇ ಇರಬೇಕು ತಮ್ಮ ಜೀವಿತದ ಕೊನೆಯ ದಿನದವರೆಗೂ. ಅಂದರೆ ತಮ್ಮ ಜೀವಿತದ ಕೊನೆಯ ದಿನದವರೆಗೂ ಗಂಡ ಸಾಯಬಾರ್ದು. ಇದರರ್ಥ ಏನು, ಇಫ್ ಶಿ ವಾಂಟ್ಸ್ ಟು ಬಿ ಸೌಭಾಗ್ಯವತಿ ಟಿಲ್ ದಿ ಎಂಡ್ ಆಫ್ ಅವರ್ ಲೈಫ್, ಶಿ ಶುಡ್ ಡೈ ಬಿಫೋರ್ ಹರ್ ಹಸ್ಬೆಂಡ್ ಅಂತ ಅರ್ಥ. ಅಂದರೆ ತನ್ನ ಗಂಡನಿಗಿಂತ ಮುಂಚೆ ಅವಳು ಸಾಯಬೇಕು ಅಂತ ಅರ್ಥ. ಅಂದರೆ ಮಾತ್ರ ಅವಳು ಕೊನೆಯ ದಿನದವರೆಗೂ ಸೌಭಾಗ್ಯವತಿಯಾಗಿರೋಕ್ಕೆ ಸಾಧ್ಯ. ಸೊ ದ್ಯಾಟ್ ಕಾನ್ಸೆಪ್ಟ್ ಈಸ್ ಸಮಥಿಂಗ್ ರಾಂಗ್ ಅಕಾರ್ಡಿಂಗ್ ಟು ಕುಮುದ್ ಪವಾಡೆ.
ದ ವುಮೆನ್ ಡಿಸೈಡ್ ಟು ಡೈ ಆಸ್ ಸೌಭಾಗ್ಯವತೀಸ್. ಸೊ ಎಲ್ಲ ಹೆಣ್ಮಕ್ಳು ನಾನು ಸೌಭಾಗ್ಯವತಿಯಾಗಿ ಸಾಯಬೇಕು ಅಂತ ಆಸೆ ಪಡೋದು ಒಬ್ಬ ಒಳ್ಳೆಯ ಹೆಂಡತಿಯ ಲಕ್ಷಣ ಅಂತ ಸಮಾಜ ಈ ಎಲ್ಲ ಹೆಣ್ಮಕ್ಳ ಮೈಂಡನ್ನು ರೆಡಿ ಮಾಡೈತಿ ಸಾವಿರ ವರ್ಷಗಳಿಂದ. ಇಟ್ ಮೀನ್ಸ್ ಎ ವೈಫ್ ಡೈಯಿಂಗ್ ಬಿಫೋರ್ ಅವರ್ ಹಸ್ಬೆಂಡ್. ಇದರ ಅರ್ಥ ಗಂಡನಿಗಿಂತ ಮುಂಚೆ ಹೆಂಡತಿ ಸಾಯೋದನ್ನು ಬಯಸೋದು. ದಿಸ್ ಥಾಟ್ ಡಿಸ್ಗಸ್ಟೆಡ್ ಕುಮುತ್ತಾಯಿ. ಈ ಒಂದು ವೈಚಾರಿಕತೆಯ ಬಗ್ಗೆ ಕುಮುದ್ ಪವಾಡೆಗೆ ಒಂದು ಥರದ ತಿರಸ್ಕಾರ ಬಂತು. ಶಿ ಥಾಟ್ ಹೌ ದಿ ಸೊಸೈಟಿ ಹ್ಯಾಡ್ ಎನ್ಸ್ಲೇವ್ಡ್ ದ ವುಮೆನ್. ಅವಳು ಯೋಚಿಸಿದ್ಲು, ಈ ಸಮಾಜ ಈ ಹೆಣ್ಮಕ್ಕಳನ್ನ ಹೆಂಗೆ ಗುಲಾಮರನ್ನಾಗಿ ಮಾಡೋಕ್ಕೆ ಇಂತಹ ಕೆಲವು ಕಾನ್ಸೆಪ್ಟ್ಗಳನ್ನು ಈ ನಮ್ಮ ಹೆಣ್ಮಕ್ಳ ಮೈಂಡ್ನಲ್ಲಿ ತುಂಬೈತಿ. ಏನಂದರೆ ದಿ ಸೊಸೈಟಿ ಹ್ಯಾಸ್ ಎನ್ಸ್ಲೇವ್ಡ್ ದ ವುಮೆನ್ ವಿತ್ ಸಚ್ ಗೋಲ್ಡನ್ ಐಡಿಯಾಸ್ ಆಫ್ ಸೌಭಾಗ್ಯ. ಈ ಸೌಭಾಗ್ಯ ಅನ್ನುವ ಆ ಪರಿಕಲ್ಪನೆಯನ್ನು ನಮ್ಮ ಹೆಣ್ಮಕ್ಕಳ ಮೈಂಡ್ನಲ್ಲಿ ತುಂಬಿ ಈ ಹೆಣ್ಮಕ್ಕಳನ್ನ ಗಂಡಸರ ಗುಲಾಮರನ್ನಾಗಿ ಮಾಡಿದೆ. ದೇ ಆರ್ ಮೇಡ್ ಅಫ್ರೇಡ್ ಆಫ್ ವಿಡೋಸ್ ಲೈಫ್ ಆಫ್ ಹೇಟ್ರೇಡ್. ಜೊತೆಗೆ ಅವ್ರು ಸಾಯಕ್ಕೆ ಯಾಕೆ ಬಯಸ್ಬೇಕು ಅಂದ್ರೆ ಗಂಡ ಸತ್ತೋದ ಮೇಲೆ ಒಬ್ಬ ವಿಧವೆ ತುಂಬ ತಿರಸ್ಕಾರಕ್ಕೊಳಗಾಗಿ ಬದುಕಬೇಕಾಗತ್ತೆ ಅನ್ನೋದನ್ನು ತಲೆಯಲ್ಲಿ ತುಂಬಿ ಭಯ ಹುಟ್ಟಿಸಿ ಅವರು ಗಂಡನಿಗಿಂತ ಮುಂಚೆ ಸಾಯೋದಕ್ಕೆ ತಯಾರಾಗುವಂಗೆ ಈ ಸಮಾಜ ಮಾಡಿದೆ. ಸೊ ಹೌ ಇಟ್ ಈಸ್ ಜಸ್ಟಿಸ್? She questions it and she disliked it and she is very much disgusted with this kind of concept. See the 12th point, concept of Saubhagyavati, a grip of custom and tradition. So this concept of Saubhagyavati is a grip of custom and tradition. ಈ ಒಂದು ಸೌಭಾಗ್ಯವತಿ ಅನ್ನುವ ಪರಿಕಲ್ಪನೆ ಇದೆಯಲ್ಲ, ಇದು ಕಸ್ಟಮ್ಮು ಮತ್ತು ಟ್ರ್ಯಾಡಿಷನ್, ಸಂಪ್ರದಾಯ ಮತ್ತು ಈ ರೂಢಿ, ಇವುಗಳ ಒಂದು ಹಿಡಿತದಲ್ಲಿ ಈ ಹೆಣ್ಮಕ್ಕಳನ್ನ ಹಾಕಿದ್ದಾರೆ. ಶಿ ಟೋಲ್ಡ್ ದ ವುಮೆನ್ ಫೋಕ್ ದಟ್ ಶಿ ನೆವರ್ ಡಿಸೈರ್ಡ್ ಟು ಡೈ ಸೌಭಾಗ್ಯವತಿ. ಭಾಳ ಜನ ಸಾಯಂಕಾಲ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಈ ಸೌಭಾಗ್ಯವತಿಯಾಗಿ ಸಾಯೋದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಆಗ ಕುಮುದ್ ಪವಾಡೆ ಆ ಎಲ್ಲ ಹೆಣ್ಮಕ್ಕಳಿಗೆ ಓಪನ್ಲಿ ಶಿ ಡಿಕ್ಲೇರ್ಸ್ ದಟ್ ಶಿ ನೆವರ್ ಡಿಸೈರ್ಡ್ ಟು ಡೈ ಸೌಭಾಗ್ಯವತಿ. ನಾನು ಯಾವತ್ತೂ ಕೂಡ ಸೌಭಾಗ್ಯವತಿಯಾಗಿ ಸಾಯೋಕ್ಕೆ ನಾನು ಆಸೆ ಪಡಲ್ಲ ಅಂತ ಅಂದ್ಬಿಟ್ಲು. ಯಾವುದೇ ಒಬ್ಬ ಹೆಂಡತಿ ಆದವಳು ಹಿಂಗೆ ಹೇಳೋದನ್ನು ಸಮಾಜ ಸಹಿಸಲ್ಲ. ಆದರೆ ಇವಳು ಎಲ್ಲ ಹೆಣ್ಮಕ್ಳು ಎದುರಿಗೆ ಇದನ್ನು ಹೇಳ್ತಾಳೆ. ಸೊ ಆಲ್ ವುಮೆನ್ ರಿಗಾರ್ಡೆಡ್ ಹರ್ ಆ್ಯಸ್ ಎ ಸ್ಟ್ರೇಂಜ್ ವುಮನ್. ಆಗ ಎಲ್ಲ ಹೆಣ್ಮಕ್ಳು ಇವಳನ್ನ ಎಂಥ ವಿಚಿತ್ರ ಹೆಣ್ಮಗಳು ಅಂತ ಇವಳನ್ನ ತುಂಬಾ ಆಕ್ವರ್ಡ್ ಆಗಿ ನೋಡ್ತಾರೆ. ದೇ ಆರ್ ಮೇಡ್ ಟು ಬಿಲೀವ್ ಇಟ್ ಥ್ರೂ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಯಾಕೆಂದರೆ ಅವ್ರನ್ನೆಲ್ಲ ಸಾವಿರ ವರ್ಷಗಳ ಈ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ಗಳ ಮುಖಾಂತರ ನಂಬಂಗೆ ಮಾಡಿದ್ದಾರೆ. ಬಟ್ ಡೆತ್ ಈಸ್ ದ ಸೇಮ್ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್. ಆದರೆ ಕುಮುದ್ ಪವಾಡೆ ಹೇಳೋದು ಮಾತ್ರ ಡೆತ್ ಈಸ್ ದ ಲೆವೆಲರ್. ವಿ ಶುಡ್ ನಾಟ್ ಇನ್ವೈಟ್ ಇಟ್ ಆ್ಯಂಡ್ ದ್ಯಾಟ್ ಡೆತ್ ಇಟ್ ಸೆಲ್ಫ್ ಶುಡ್ ಟೇಕ್ ಅಸ್ ಅವೇ. Whether it is male or female, whether it is woman or man, that death will take one away whenever that time comes. And if it is so, why should there be concept of Saubhagyavati only for women? Why shouldn't be there the same concept for man? And that is being questioned by Kumud Pavade here. So the next point, idea of woman as Bhogadasi. See, idea of woman as Bhogadasi means she has become just an object of enjoyment. She is not at all treated as a human being. She is also one of the souls that live together in this society. ಅವಳು ನಿಮ್ಮೆಲ್ಲರ ಹಾಗೆ ಬದುಕುವ ಒಂದು ಜೀವ ಅಂತ ಈ ಗಂಡಸು ಸಮಾಜ ಚಿಂತನೆ ಮಾಡ್ತಾ ಇಲ್ಲ. ಅವಳನ್ನ ಒಂದು ಭೋಗದ ವಸ್ತುವನ್ನಾಗಿ ಟ್ರೀಟ್ ಮಾಡ್ತಾರೆ. ಅದನ್ನು ಕೂಡ ಇವಳು ಅಪೋಸ್ ಮಾಡ್ತಾಳೆ. ಸೊ ದ ಮೇಲ್ ಸೊಸೈಟಿ ಹ್ಯಾಸ್ ಯೂಸ್ಡ್ ವುಮನ್ ಆ್ಯಸ್ ಆನ್ ಆಬ್ಜೆಕ್ಟ್ ಆಫ್ ಎಂಜಾಯ್ಮೆಂಟ್. ಈ ಗಂಡಸು ಸಮಾಜ ಅವಳನ್ನ ಒಂದು ಭೋಗದ ವಸ್ತು,
ಒಂದು ಸಂತೋಷ ಪಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಒಂದು ವಸ್ತು ಅಂತ ಟ್ರೀಟ್ ಮಾಡಿದ್ವಿ. ಶಿ ಓಪನ್ಲಿ ಅಪೋಸ್ಡ್ ಇಟ್ ಇನ್ ಅವರ್ ಕ್ಲಾಸ್. ಅವಳು ಎಷ್ಟೋ ಬಾರಿ ಪಾಠ ಮಾಡ್ತಾ ಇರ್ಬೇಕಾದ್ರೆ ಕಾಲೇಜ್ನಲ್ಲಿ ತನ್ನ ಕ್ಲಾಸ್ನಲ್ಲಿ ಇದನ್ನು ಅಪೋಸ್ ಮಾಡ್ತಾಳೆ. ದ ಮೇಲ್ ಸ್ಟೂಡೆಂಟ್ಸ್ ಲಾಫ್ಡ್ ಎಟ್ as we laugh of ಕಾಳಿದಾಸ ಹೂ ಮೌಂಡ್ ಫಾರ್ ದ ಡೆತ್ ಆಫ್ ಇಂದುಮತಿ. ಇಂಥ ಒಂದು ಘಟನೆ ಅವಳ ಕ್ಲಾಸಲ್ಲಿ ನಡೀತಿತ್ತು. ಏನಂದರೆ ಕಾಳಿದಾಸನ ಒಂದು ಕೃತಿ ಅಜ್ವಿಲ್ಯಾಪ್, ಆ ಕೃತಿಯೊಳಗೆ ಅಜ್ವಿಲ್ಯಾಪ್ ಅಂತ ಅನ್ನೋನು ಇಂದುಮತಿಯ ಗಂಡ. ಇಂದುಮತಿ ಸತ್ತೋದ್ಲು ಅಂತ ಅಜ್ವಿಲ್ಯಾಪ್ ಅಳ್ತಾ ಕೂತಿರ್ತಾನಂತೆ. ಅದನ್ನು ಹೇಳುವಾಗ ಆ ಕ್ಲಾಸಿನ ಗಂಡು ಹುಡುಗರೆಲ್ಲ ನಗ್ತಾರಂತೆ, ಹೀಯಾಳಿಸ್ತಾರಂತೆ. ಅಂದರೆ ಒಬ್ಬ ಹೆಣ್ಮಗಳು ಸಾವಿಗಾಗಿ ಅಳ್ಳಬಾರ್ದು ಅನ್ನೋ ಒಂದು ಏನೋ ಕಾನ್ಸೆಪ್ಟು ಈ ಇಡೀ ಸಮಾಜದಾಗ ಬೇರೂರು ಬಿಟ್ಟೈತಿ. ಇಟ್ ಮೀನ್ಸ್ ದ ಡೆತ್ ಆಫ್ ಎ ವುಮನ್ ಈಸ್ ನೋ ಮ್ಯಾಟರ್ ಫಾರ್ ದಿ ಸೊಸೈಟಿ. ಈ ಸಮಾಜಕ್ಕೆ ಒಬ್ಬ ಹೆಣ್ಮಗಳ ಸಾವು ಅನ್ನೋದು ಒಂದು ವಿಷಯನೇ ಅಲ್ಲ, ಅದನ್ನು ಪರಿಗಣಿಸುವ ಅಗತ್ಯನೇ ಇಲ್ಲ ಅಂತ. ಸೊ ಇದು ಲಾಸ್ಟ್ ಪಾಯಿಂಟ್. ವಾಟ್ ಈಸ್ ಹಸ್ಬೆಂಡ್ ಅಕಾರ್ಡಿಂಗ್ ಟು ಕುಮುದ್ ತಾಯಿ. ಈ ಕುಮುದ್ ಪವಾಡೆ ಪ್ರಕಾರ ಹಂಗಾರ ಹಸ್ಬೆಂಡ್ ಅಂದ್ರೆ ಏನು? ಹಿ ಈಸ್ ನಾಟ್ ದ ಮಾಸ್ಟರ್ ಬಟ್ ಎ ಪಾರ್ಟ್ನರ್ ಆ್ಯಂಡ್ ಎ ಫ್ರೆಂಡ್. ಅವನೊಬ್ಬ ಯಜಮಾನ ಆಗಿರಬಾರ್ದು, ಅವನು ಹಸ್ಬೆಂಡೇ ಅಲ್ಲ. ಅವನೊಬ್ಬ ಜೀವನ ಸಂಗಾತಿ, ಅವನೊಬ್ಬ ಪಾರ್ಟ್ನರ್, ಅವನು ಜೀವನ ಸಂಗಾತಿ ಆಗಿರಬೇಕು. ಮತ್ತು ಅವನೊಬ್ಬ ಫ್ರೆಂಡ್ ಆಗಿರಬೇಕು. ದೇ ಶುಡ್ ಲಿವ್ ಟುಗೆದರ್ ಇನ್ಸ್ಟೆಡ್ ಆಫ್ ಡೈಯಿಂಗ್ ಫಾರ್ ಹಿಮ್. ಗಂಡ ಮತ್ತು ಹೆಂಡತಿ ಇಬ್ಬರು ಒಂದಾಗಿ ಬದುಕಬೇಕು, ಜೊತೆ ಬದುಕಬೇಕು. ಅವನ ಗಂಡಗಾಗಿ ಹೆಂಡತಿ ಸಾಯೋದು ಅಂದರೆ ಅದೆಂಥ ಮೀನಿಂಗ್ಲೆಸ್ ಥಿಂಗ್ ಅಂತ ಅವಳು. ಇಟ್ ಈಸ್ ಎ ಮಿಸ್ಟೇಕನ್ ಬಿಲೀಫ್ ದಟ್ ದೆರ್ ಈಸ್ ನೋ ಲೈಫ್ ಆಫ್ಟರ್ ದ ಡೆತ್ ಆಫ್ ಹಸ್ಬೆಂಡ್ ಆ್ಯಸ್ ಎ ಮಾಸ್ಟರ್. ಇಟ್ ಈಸ್ ಎ ಮಿಸ್ಟೇಕನ್ ಬಿಲೀಫ್. ಅಂದರೆ ಈ ಸಮಾಜ ಎಲ್ಲ ಹೆಣ್ಮಕ್ಳನ್ನ ಹಿಂಗೆ ನಂಬಿಸ್ಬಿಟ್ಟತಿ. ಏನಂದ್ರೆ ಗಂಡ ಇಲ್ಲ ಅಂದಮೇಲೆ ಹೆಣ್ಮಗಳಿಗೆ ಜೀವನ ಅನ್ನೋದೇ ಇಲ್ಲ ಅಂತ ನಂಬಿಸ್ಬಿಟ್ಟಿದ್ದಾರೆ. ಅದೊಂದು ಮಿಸ್ಟೇಕನ್ ಬಿಲೀಫ್. ಹಾಗಾಗಿ ಈವನ್ ಆಫ್ಟರ್ ದ ಡೆತ್ ಆಫ್ ಹಸ್ಬೆಂಡ್ ಎ ವುಮನ್ ಕ್ಯಾನ್ ಲಿವ್ ಆ್ಯಸ್ ಹ್ಯಾಪಿಲಿ ಆ್ಯಸ್ ಸಿ ವಾಸ್ ವಿತ್ ಹರ್ ಹಸ್ಬೆಂಡ್ ಅನ್ನೋದನ್ನ ಎಲ್ಲ ಹೆಣ್ಮಕ್ಳು ಒಪ್ಪಬೇಕು, ನಂಬಬೇಕು ಅನ್ನೋದು ಕುಮುದ್ ಪವಾಡೆಯ ವಾದ. ಸೊ ವಿತ್ ದಿಸ್ ಮಚ್ ಲೆಟ್ us put an end the third video on Kumud Pavade's emotional outburst. So this is the last point we discussed. You listen to these videos repeatedly so that you can easily understand the whole text. It helps you a lot. Thank you.